ಕತೆ ಹೇಗೆ ನಿಮ್ಮನ್ನ ಹುಡುಕೊ ಬಂತು? ಜೊತೆಗೆ ಇದ್ರ ಹಿಂದೆ ಯಾವ್ದಾದ್ರು ಒಂದಷ್ಟು ಕತೆಗಳು ಬಂದಿತ್ತಾ? ಇದ್ಯಾಕ್ ಇಷ್ಟ ಆಯ್ತು ಅಂತ? ಇವರು ನಮ್ಗೆ ಡೈರೆಕ್ಟರ್ 2020 ಇಂದ ನಂಗೆ ಪರಿಚಯ. ಶಾರ್ಟ್ ಫಿಲ್ಮ್ ಒಂದು ಮಾಡಿದ್ವಿ MRF ಅಂತ. ಆ ಶಾರ್ಟ್ ಫಿಲ್ಮ್ ಮುಗಿದ ಮೇಲೆ ಒಂದು ವರ್ಷ ಗ್ಯಾಪ್ ತಗೊಂಡು ಇನ್ನು ನೆಕ್ಸ್ಟ್ ಬೇರೆ ಸಿನಿಮಾ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ಇವರು ಒಂದು ಕತೆ ತೊಗೊಂಬಂದಿದ್ರು. ಈ ಥರ ಒಂದು ಕತೆ ಇದೆ ಅಂತ. ಬಟ್ ಅದಕ್ಕೆ ಸ್ವಲ್ಪ ಬಜೆಟ್ ಜಾಸ್ತಿ ಬೇಕಿತ್ತು. ಸೊ ಹೊಸಬ್ರು ಅಷ್ಟು ಬಜೆಟ್ ಹಾಕಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ನಾವು ಬೇಡ ಬ್ರೋ, ಇದು ಇನ್ನು ಸ್ವಲ್ಪ ಲೇಟ್ ಡಿಲೇ ಮಾಡೋಣ, ಬೇಕಾದ್ರೆ ಬೇರೆ ಯಾವುದಾದ್ರು ಸಬ್ಜೆಕ್ಟ್ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ, ಸದ್ಯಕ್ಕೆ ಖಾಲಿ ಇರೋದು ಬೇಡ, ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಂಡು ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋಣ ನಮ್ಮನ್ನು ನಾವು ಅಂದ್ಕೊಂಡಾಗ ತುಂಬ ಶಾರ್ಟ್ ಫಿಲಿಮ್ಸ್ಗೆ ಸ್ಕ್ರಿಪ್ಟ್ಸ್ ಎಲ್ಲ ಹೇಳ್ತಿದ್ರು, ಒಂದು ಐಡಿಯಾಸ್ ಹೇಳ್ತಿದ್ರು. ಬಟ್ ಯಾವುದು ನಮ್ಗೆ ವೈಬ್ ಅನಿಸ್ತಿರ್ಲಿಲ್ಲ. ಅವ್ರಿಗೂ ಅಷ್ಟು ಎಕ್ಸೈಟ್ ಇರಲಿಲ್ಲ, ಬಟ್ ಹೇಳ್ತಿದ್ರು ಮಾಡಬೇಕು ಅಂತ. ಬಟ್ ಬೆಳಗ್ಗೆ 5 ಗಂಟೆ ಬೆಳಗ್ಗೆಯಲ್ಲಿ ಅವ್ರಿಗೊಂದು ಐಡಿಯಾ ಬಂದು ನನಗೆ ಸಡನ್ನಾಗಿ ಕಾಲ್ ಮಾಡಿದ್ರು. ಈ ಥರ ಒಂದು ಐಡಿಯಾ ಬಂದಿದೆ, ಎಕ್ಸೈಟಿಂಗ್ ಆಗಿದೆ, ಕೇಳಿ ಅಂತ. ಕೇಳಿದಾಗ ನನಗೂ ಈ ಥರ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅನ್ನೋದು ನನಗೂ ಒಂದು ಐಡಿಯಾ ಒಂದು ಇದಿತ್ತು, ಇಷ್ಟ ಇತ್ತು. ಮಾಡಬೇಕು, ಏನಾದರೂ ಒಂದು ಡಿಫ್ರೆಂಟಾಗಿ ಅಪ್ರೋಚ್ ಮಾಡೋಣ ಅಂತ. ಸೊ ಈ ಕಂಟೆಂಟ್ ನನಗೆ ಬಂದಾಗ ತುಂಬ ಖುಷಿ ಆಯಿತು. ಶಾರ್ಟ್ ಫಿಲ್ಮ್ಗೆ ಅಂತ ರೆಡಿ ಮಾಡ್ಕೊಂಡಿದ್ದು. ಹೋಗ್ತಾ 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 ಇದು ಮೂವಿಗೆ ಟರ್ನ್ ಔಟ್ ಆಯಿತು. ಲೆಂತ್ ವೈಸ್ ಆಗಿರಲಿ, ಕಂಟೆಂಟ್ ಎಲಿಮೆಂಟ್ಸ್ ತುಂಬ ಇದೆ. ನಾವು ಏನು ಕಟ್ ಮಾಡಿದ್ರು ಮೂವಿ ಸೋಲ್ಗೆ ಕಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಓಕೆ ಮೂವಿನೇ ಮಾಡೋಣ ಒಂದು ಕಡಿಮೆ ಬಜೆಟಲ್ಲಿ ಅಂದ್ಕೊಂಡಾಗ ಈ ಮೂವಿ ಸ್ಟಾರ್ಟ್ ಆಗಿದ್ದು 2022 ಅಲ್ಲಿ ಅನಿಸುತ್ತೆ.